ಇವತ್ತು ಮಧ್ಯಾಹ್ನ 12 ಗಂಟೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗ್ತಾ ಇದೆ. 8 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ಹೊರಬೀಳುತ್ತೆ. ಸಚಿವ ಮಧು ಬಂಗಾರಪ್ಪ ಅವರು ರಿಸಲ್ಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡಲಿದ್ದಾರೆ. ಆದರೆ ಈ ಬಾರಿಯ ಎಸ್ಎಸ್ಎಲ್ಸಿ ರಿಸಲ್ಟ್ ನಲ್ಲಿ ಕುತೂಹಲ ಇರೋದು ತೃತೀಯ ಭಾಷೆ ಹಿಂದಿ. ತೃತೀಯ ಭಾಷೆಗೆ ಗ್ರೇಡ್ ಕೊಡೋದಕ್ಕೆ ಅಂತ ಹೇಳಿ ಸರ್ಕಾರ ಮುಂದಾಗಿತ್ತು. ಆದರೆ ಕೋರ್ಟ್ ಅದಕ್ಕೆ ತಡೆ ಕೊಟ್ಟು ಅಂಕ ಕೊಡಿ ಎನ್ನುವಂತಹ ಸೂಚನೆಯನ್ನ ಆಗ್ರಹವನ್ನ ಮಾಡಿದೆ. ಹಾಗಾಗಿ ಗ್ರೇಡ್ ಬದಲಾಗಿ ತೃತೀಯ ಭಾಷೆಗೂ ಕೂಡ ಅಂಕ ಸಿಗಲಿದೆ. ಆದರೆ ಬಹಳಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಪರೀಕ್ಷೆಯ ಸಮಯದಲ್ಲಿ ಗ್ರೇಡ್ ಕೊಡ್ತೀವಿ, ಅಂಕ ಇಲ್ಲ ಅನ್ನುವಂತಹ ಹೇಳಿಕೆಗಳು ವಿದ್ಯಾರ್ಥಿಗಳಲ್ಲಿ ಗೊಂದಲ ಮೂಡಿಸಿತ್ತು. ಈಗ ನೋಡಿದ್ರೆ ಗ್ರೇಡ್ ಅಲ್ಲ, ಅಂಕ ಕೊಡ್ತೀವಿ ಅಂತಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ? ಆ ವಿಚಾರವಾಗಿಯೂ ಕೂಡ ಸುದ್ದಿಗೋಷ್ಠಿಯಲ್ಲೇ ಮಧು ಬಂಗಾರಪ್ಪ ಮಾಹಿತಿ ಕೊಡುವಂತಹ ನಿರೀಕ್ಷೆ ಇದೆ. ಸಿಎಂ ಭೇಟಿಯಾಗಿ ಸಾಧಕ ಬಾಧಕವನ್ನ ಚರ್ಚಿಸಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಸಿಎಂ ಕೂಡ ಗರಂ ಆಗಿದ್ರು ಈ ಬೆಳವಣಿಗೆಯ ಬಗ್ಗೆ. ಕಾನೂನು ಏನು ಹೇಳುತ್ತೆ, ಯಾಕಾಗಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದರೆ ಅಂತ ಶಿಕ್ಷಣ ಇಲಾಖೆಯನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದ್ರು ಅನ್ನೋದು ಮಾಹಿತಿ. ಸುಮಾರು 8 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳ ಭವಿಷ್ಯ ಇದು. ಪರೀಕ್ಷೆಯ ಸಮಯದಲ್ಲಿ ಇಂಥದ್ದೊಂದು ಹೊಸ ನಿಯಮವನ್ನು ಬದಲಾವಣೆಗಳನ್ನು ತಂದದ್ದು ಸರ್ಕಾರ ಬಹಳಷ್ಟು ಟೀಕೆಗೆ ಗುರಿಯಾಗಿತ್ತು. ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೃತೀಯ ಭಾಷೆಗೂ ಕೂಡ ಅಂಕ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂಥೇಳಿ ವಿದ್ಯಾರ್ಥಿಗಳು ಕಾನೂನಿನ ಮೆಟ್ಲೆ ಇರಿದ ಮೇಲೆ ಕೋರ್ಟ್ ಅಂಕ ಕೊಡುವಂತೆ ಸೂಚನೆ ಕೊಟ್ಟಿದ್ದು. ಗ್ರೇಸ್ ಮಾರ್ಕ್ಸ್ ಕೂಡ ಸಿಗುತ್ತಾ? ಮಧ್ಯಾಹ್ನದ ಹೊತ್ತಿಗೆ ಗೊತ್ತಾಗುತ್ತೆ.